ಆರ್ಎಸ್ಎಸ್ ಸಂಘಟನೆ ಸೇರಿದಂತೆ ಇನ್ನಿತರ ಸಂಘಟನೆಗಳನ್ನು ಬ್ಯಾನ್ ಮಾಡುವ ಉದ್ದೇಶ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ ಎಂದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಶನಿವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಸಂಸ್ಥೆ, ಸಂಘ ಹಾಗೂ ಸಂಘಟನೆಗಳನ್ನು ಬ್ಯಾನ್ ಮಾಡುವ ಚಿಂತನೆ ಸರ್ಕಾರದ ಮುಂದೆ ಇಲ್ಲ ಎಂದರು. ನವೆಂಬರ್ 1 ಭುವನೇಶ್ವರಿ ತಾಯಿಯ ಗೌರವಿಸುತ್ತಾ ಕರ್ನಾಟಕ ಏಕೀಕರಣವಾಗಿರುವುದನ್ನು ಆಚರಣೆ ಮಾಡುವುದು ಎಲ್ಲ ಕರ್ನಾಟಕದವರ ಕರ್ತವ್ಯ. ಎಲ್ಲರೂ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕು. ಎಂಇಎಸ್ ಕರಾಳ ದಿನಾಚರಣೆ ಮಾಡಿದ್ರೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತದೆ ಎಂದರು. ಕರಾಳ ದಿನಾಚರಣೆ ಮೆರವಣಿಗೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಮತ್ತೊಂದು, ಪ್ರತಿ ವರ್ಷ ಜಿಲ್ಲಾಡಳಿತ ಹೇಳುತ್ತೆ, ಪೊಲೀಸ್ ಮಹಾರಾಷ್ಟ್ರದಿಂದ ನಾಯಕರು ಕರೆಸಿ ನಮ್ಮ ಸರ್ಕಾರ ವಿರುದ್ಧ ಇದು ಮಾಡಿಸ್ತಾರೆ. ನವೆಂಬರ್ 1 ಭುವನೇಶ್ವರಿ ತಾಯಿಯ ಗೌರವಿಸ್ತಾ ಕರ್ನಾಟಕ ಏಕೀಕರಣ ಆಗಿರ್ತಕ್ಕಂಥದ್ದನ್ನು ವೈಭವಿ ರೀತಿಯಿಂದ ಆಚರಣೆ ಮಾಡಬೇಕಾಗಿದ್ದು ಎಲ್ಲ ಕರ್ನಾಟಕದವರ ಕರ್ತವ್ಯ. ಆ ಕೆಲಸ ದಯವಿಟ್ಟು ಎಲ್ಲರೂ ಮಾಡಬೇಕು. ಎಲ್ಲರೂ ಆವತ್ತಿನ ಆ ಭುವನೇಶ್ವರಿ ಮೆರವಣಿಗೆ ಆಗಲಿ, ಆ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮಗಳಲ್ಲಾಗಲಿ ಎಲ್ಲರೂ ಸಹಕರಿಸಬೇಕು ಅಂಥೇಳಿ ನಾನು ಈ ಸಂದರ್ಭದೊಳಗೆ ವಿನಂತಿ ಮಾಡ್ತೀನಿ. ಆಚರಣೆ ಮಾಡ್ತೀವಿ ಅಂತಿದ್ದಾರೆ, ಒಂದೇಳೆ ಮಾಡಿದ್ರೆ ಏನು ಕ್ರಮ ಕೈಗೊಳ್ತೀನಿ ಅಂದರೆ ಪ್ರತಿ ವರ್ಷ ಕೂಡ ಅದೇ ಜಿಲ್ಲಾಡಳಿತ ಸೂಕ್ತವಾಗಿರ್ತಕ್ಕಂಥ ತನ್ನ ನಿಲುವನ್ನು ತೆಗೆದುಕೊಳ್ತಾರೆ. ಪ್ರತಿ ವರ್ಷ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಮಾಡುವುದು ರೂಢಿಯಾಗಿದೆ. ಇನ್ನೂ ದಿನಾಂಕ ನಿಗದಿಯಾಗಿಲ್ಲ, ಸಿದ್ಧತೆ ನಡೆಸಲಾಗುತ್ತದೆ ಎಂದರು. ಪ್ರತಿ ವರ್ಷ ಚಳಿಗಾಲ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡುವುದು ನಮ್ಮ ರೂಢಿ ಪದ್ಧತಿಯಾಗಿದೆ. ಅದರಂತೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಮಾಡೋದಕ್ಕೆ ಇನ್ನು ಸ್ವಲ್ಪ ದಿವಸದಲ್ಲಿ ಸಿದ್ಧತೆಗಳು ಪ್ರಾರಂಭ ಆಗ್ತವೆ. ಇನ್ನೂ ಫಾರ್ಮಲ್ ಡಿಸಿಷನ್ ಆಗಿಲ್ಲ, ಆದರೆ ಪದ್ಧತಿಯಂತೆ ಚಳಿಗಾಲ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡೋದು ಸರ್ಕಾರದ ಚಿಂತನೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.